20 ಕನ್ನಡ ವಾಹಿನಿಗೆ ಸ್ವಾಗತ. ಚಿಕ್ಕೋಡಿ ಜಿಲ್ಲೆಗಾಗಿ ನಡೀತಾ ಇರುವ ಹೋರಾಟ 5ನೇ ದಿನಕ್ಕೆ ಕಾಲಿಟ್ಟಿದ್ದು, ನಿಪ್ಪಾಣಿಯಿಂದ ಹೋರಾಟಕ್ಕೆ ಬೆಂಬಲ ಕೋರಿ ಚಂದ್ರಕಾಂತ ಜಾಸೂದ ಅವರು ಮಾತನಾಡಿ, ಬೆಳಗಾವಿ ಜಿಲ್ಲೆ ವಿಭಜನೆಯಾಗಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ಕಳೆದ 3 ದಶಕಗಳಿಂದ ಹೋರಾಟ ನಡೆದಿದೆ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಸಂಜು ಬಡಿಗೇರ, ಕಾರ್ಯದರ್ಶಿ ಚಂದ್ರಕಾಂತ ಹುಕ್ಕೇರಿ ಅವರ ವೃಂದವು ಶತ ಪ್ರಯತ್ನ ಮಾಡ್ತಾ ಇದೆ. ಆದರೆ ಸರ್ಕಾರ ಸುಳ್ಳು ಹೇಳಿ ಕಾಲಹರಣ ಮಾಡ್ತಾ ಇದೆ. ಅಧಿವೇಶನ ಮುಗಿಯುವ ಮುಂಚೆ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಬೇಕು, ಇಲ್ಲವಾದರೆ ಗಡಿಭಾಗದ ಎಲ್ಲಾ ಸಂಘಟನೆಗಳೊಂದಿಗೆ ಉಗ್ರ ಹೋರಾಟ ಮಾಡಲಾಗುತ್ತೆ ಎಂಬ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೂಡ ಅವರ ಜೊತೆಗೆ ಆಗಮಿಸಿದ್ದಾರೆ. ಅವರೆಲ್ಲರನ್ನ ವೇದಿಕೆ ಪರವಾಗಿ ಸಂದರ್ಭದಿಂದ ಸ್ವಾಗತಿಸುವುದರ ಜೊತೆಗೆ ಈ ಒಂದು ಪ್ರಸ್ತುತ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಈ ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂಥ ಸಂಜು ಬಡಿಗೇರ್ ಅವರನ್ನ, ಚಂದ್ರಕಾಂತನ ಹುಕ್ಕೇರಿ ಅವರನ್ನ, ಬರಗಾಲಿ ಸರ್ ಅವರನ್ನ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರನ್ನ ಈ ಒಂದು 5 ದಿವಸದ ಹೋರಾಟಕ್ಕೆ ಸಂದರ್ಭದಿಂದ ಸ್ವಾಗತಿಸ್ತಾ ಇದ್ದೀನಿ. ಬಹುಶಃ ಚಂದ್ರಕಾಂತ ಅವರು ಹುಕ್ಕೇರಿ ಬಂದಿದ್ದನ್ನ ನಾನು ಕೇಳಿದೆ, ಯಾಕೆ ಬಂದಿರಿ ನೀವು ಅಂತ ಕೇಳಿ ನಾನು ಒಂದು ಪ್ರಶ್ನೆ ಮಾಡಿದೆ. ಅವ್ರು ಏನು ಹೇಳಿದ್ರೆ, ಸರ್ ನಾವು ಬೆಳಗಾವಿ ಜಿಲ್ಲೆಗೆ ಹೋಗ್ಬೇಕಾದ್ರೆ ಹೋಗಾಕೆ 2 ತಾಸು, ಬರಾಕೆ 2 ತಾಸು, 4 ತಾಸು ಜೀವಿಸಿಲ್ಲ. ಅದ್ರಾಗ ಚಿಕ್ಕೋಡಿ ಜಿಲ್ಲೆ ಆದ್ರೆ 15 ದಿನ ನಾವು ಜಿಲ್ಲೆ ಒಳಗೆ ಕಾಲಿಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರಲ್ಲ. ಇವತ್ತು ಆ ಉದ್ದೇಶಕ್ಕಾಗಿ ಜಿಲ್ಲೆ ಚಿಕ್ಕೋಡಿ ಆಗ್ಬೇಕು, ನಾವು ನಿಪ್ಪಾಣಿಂದ ಬೆಂಬಲ ಕೊಡಕ್ಕೆ ಬಂದೇವೆ ತಿಳ್ಕೊಂಡ ನೆನಪಾಗೋಚುವಾಗಿದ್ರೆ ಬಹಳಷ್ಟು ಸಂತೋಷದಿಂದ ಅವ್ರು ಜೋರಾಗಿ ಶಬ್ದವಾಗ್ತಾ ಇದೆ. ಆ ಹಿನ್ನೆಲೆ ಅವರು ಒಂದು ಮಾತನ್ನು ಹೇಳಿದ್ರು. ಅವರು ಸರಿ, ಹೋರಾಟ ಜಿಲ್ಲೆ ಆಗಬೇಕಾದ್ರೆ ನಿಮಗೆ ಏನೇನು ಬೇಕು ಸಹಾಯ ಸಹಕಾರವನ್ನು ಕೊಡೋದ್ರ ಜೊತೆಗೆ ತಮ್ಮ ಮನ ಬನದಿಂದ ನಾವೆಲ್ಲ ನಿಪ್ಪಾಣಿ ಭಾಗದಿಂದ ನಿಮ್ಮ ಜೊತೆಗೆ ಇರ್ತೀವಿ. ಜಿಲ್ಲಾ ಆಗಲಿಕ್ಕೆ ನಮ್ಮ ನಿಪ್ಪಾಣಿಂದ ಏನೇನು ಸಹಕಾರ ಬೇಕು ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ನಾವು ಕಂಕಣಬದ್ಧರಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಸನ್ಮಾನ್ಯರೇ, ಬಹುಶಃ ಇದು ನಿಪ್ಪಾಣಿ ಅಷ್ಟೇ ಅಲ್ಲ, ರಾಯಬಾಗದವರನ್ನು ಕೂಡ ಕೇವಲ 40 ನಿಮಿಷದ ದಾರಿ, ಕಾಗವಾಡದವರನ್ನು ಕೂಡ ಒಂದು ತಾಸಿನ ದಾರಿ, ಹುಕ್ಕೇರಿಯವರನ್ನು ಕೂಡ ಒಂದು ತಾಸಿನ ದಾರಿ. ಇದು ಮಧ್ಯದಲ್ಲಿ ಚಿಕ್ಕೋಡಿ ಇರೋದ್ರಿಂದ ಈ ಒಂದು ಶೈಕ್ಷಣಿಕ ಜಿಲ್ಲೆ ಮಾಡೋದ್ರಿಂದ ಚಿಕ್ಕೋಡಿಯನ್ನು ಜಿಲ್ಲೆ ಆಗಬೇಕಂತ ತಿಳ್ಕೊಂಡು ಸುಮಾರು 30 ವರ್ಷಗಳಿಂದ ನಾವೇನು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಈಗ ಮಧ್ಯದೊಳಗೆ ಅತ್ರಿಯವರು ಕೂಡ ನಮಗೆ ಜಿಲ್ಲೆ ಬೇಕಂತ ಹೇಳ್ತಾ ಇದ್ದಾರೆ. ಅವರ ಅಪೇಕ್ಷೆ ತಪ್ಪೇನಲ್ಲ, ಅವರ ಅಭಿಪ್ರಾಯನ ಹಂಚಿಕೊಂಡಿದ್ದಾರೆ. ಬೈಲೊಂಗಲವರು ಕೂಡ ಜಿಲ್ಲೆ ಬೇಕಂತ ಹೇಳ್ತಾ ಇದ್ದಾರೆ, ಅವರ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಅವರ ಬೇಡಿಕೆಗಳನ್ನ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗ ಯಾರಿಗೂ ಬೇಡ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ 30 ವರ್ಷದಿಂದ ಬಂದಿರತಕ್ಕಂಥ ಇತಿಹಾಸವನ್ನ ಚಿಕ್ಕೋಡಿಯನ್ನ ಜಿಲ್ಲೆ ಯಾಕೆ ಮಾಡ್ಬೇಕು ತಿಳ್ಕೊಂಡು ಭೌಗೋಳಿಕವಾಗಿರ್ತಕ್ಕಂಥ ಕಾರಣಾಂತರಗಳ ಬಹಳ ಕಾರಣಗಳು ಇರೋದ್ರಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ತಿಳ್ಕೊಂಡು ನಮ್ಮೆಲ್ಲ ಜನಪ್ರತಿನಿಧಿ ಜೊತೆಗೆ ಹಕ್ಕೊತ್ತಾಯ ಇಟ್ಟುಕೊಂಡಿದ್ದೀರಿ. ಹೀಗೆ ದಿನಾಲೂ ಕೂಡ ನಾಳೆ ಸೋಮವಾರದನ್ನು ಕೂಡ ಅಖಂಡ ರೈತ ಸಂಘದ ಎಲ್ಲ ಯುವಕ ಮಿತ್ರರು ಸೇನಾಪತಿ ಪೂಜಾರಿಯವರ ಹಾದಿಯಲ್ಲಿ ಬೆಂಬಲಕ್ಕೆ ಬರ್ತಾ ಇದ್ದಾರೆ. ಈಗ ದಿನಾಲೂ ಕೂಡ ನಿನ್ನೆ ಆಟೋ ರಿಕ್ಷಾ ಚಾಲಕರಾಗಿರ್ಬೋದು, ಎಕ್ಸ್ ಆರ್ಮಿಗಳಿರ್ಬೋದು, ಹೀಗೆ ದಿನಾಲೂ ಕೂಡ ವಿವಿಧ ಸಂಘ ಸಂಸ್ಥೆಗಳು ಹೋರಾಟಗಾರರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆ ಇವತ್ತು ನಿಪ್ಪಾಣಿ ಚಂದ್ರಕಾಂತನ ಜಾಸೂರವರು ಕೂಡ ತಮ್ಮ ತಂಡನ್ನು ಕಟ್ಕೊಂಡು ಬೆಂಬಲಕ್ಕೆ ಬಂದಿದ್ದಾರೆ. ಈಗ ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸಿಕೊಂಡು ಈ ಒಂದು ಹೋರಾಟವನ್ನು ಉದ್ದೇಶಿಸಿ, ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಚಂದ್ರಕಾಂತನ ಜಾಸೂರ್ ಅವರು ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಿಸಬೇಕಂತ ತಿಳ್ಕೊಂಡು ಬೆಳಗಾವಿಯ ಚಳಿಗಾಲ ಅಧಿವೇಶನದ ಪ್ರಯುಕ್ತವಾಗಿ ಇವತ್ತು ಚಿಕ್ಕೋಡಿ ಜಿಲ್ಲೆ ಆಗೋ ಸಲುವಾಗಿ ಜಗದೀಶ್ ಬಸವೇಶ್ವರರ ಸರ್ಕಲ್ನಲ್ಲಿ 5ನೇ ದಿವಸದ ಈ ಒಂದು ಹೋರಾಟ ಯಶಸ್ವಿಯಾಗಿ 4 ದಿನಗಳವರೆಗೆ ಸಾಗಿ ಬಂದು ಜನ ಸರ್ಕಾರದ ಗಮನಕ್ಕೆ ಸುದ್ದಿ ಮಾಧ್ಯಮದ ಮುಖಾಂತರ, ಜನಪ್ರತಿನಿಧಿಗಳ ಮುಖಾಂತರ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ತಿಳ್ಕೊಂಡು ಸಾಕಷ್ಟು ಹಕ್ಕೊತ್ತಾಯವನ್ನು ಮಾಡುವ ಮೂಲಕ ಇವತ್ತು 5ನೇ ದಿವಸದ ಈ ಒಂದು ಜಿಲ್ಲೆ ಘೋಷಣೆ ಆಗುವ ಸಲುವಾಗಿ ಹೋರಾಟವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಜಿಲ್ಲಾ ಹೋರಾಟಕ್ಕೆ ನಿಪ್ಪಾಣಿ ಭಾಗದ ಯಾವತ್ತು ಕನ್ನಡ ಅಭಿಮಾನಿಗಳು ಹುಟ್ಟು ಹೋರಾಟಗಾರರು ಆಗಿರುವಂತಹ ಚಂದ್ರಕಾಂತ್ ತುಕಾರಾಮ್ ಜಾಸೂರ್ ಅವರು, ಎಕ್ಸ್ ಪ್ರೆಸಿಡೆಂಟ್ ಸಿಟಿ ಮುನ್ಸಿಪಲ್ ಕೌನ್ಸಿಲಿಂಗ್ ನಿಪ್ಪಾಣಿ, ಮೂರ್ತಿಯನ್ನ ಕೂಡ ತಮ್ಮೆಲ್ಲರ ಪರವಾಗಿ ತುಂಬುವುದರಿಂದ ವೇದಿಕೆಗೆ ಸ್ವಾಗತಿಸ್ಕೊಳ್ತಾ ಇದ್ದೀನಿ. ಅವ್ರ ಜೊತೆಗೆ ನಮ್ಮದೇ ಆಗಿರ್ತಕ್ಕಂಥ ಈ 4 ದಿವಸಗಳಿಂದ ಹೋರಾಟ ನಡೆದ 5ನೇ ದಿವಸಗಳನ್ನೇ ನಾನು ನಿಪ್ಪಾಣಿಯಿಂದ ನಮ್ಮ ಮಿತ್ರರಾದಂಥ ಚಂದ್ರ ಜಾಸೂರ್ ಅವರು ಹಾಗೂ ಅವರ ಮಿತ್ರರು ಬಂದು ಘೋಷಣೆಯನ್ನು ಅವರ ಹಾದಿಯನ್ನು ಒಂದು ದಾರಿಯಲ್ಲಿ ನೋಡಿಕೊಂಡು ಈಗ ಬೋರ್ಡ್ ನೋಡಿ ಅವರು ಬಂದಿದ್ದಾರೆ. ಅಂದ್ರೆ ನಿಪ್ಪಾಣಿಯಲ್ಲಿ ಎಷ್ಟು ಜನರ ಮುಂದೆ
ಸಪೋರ್ಟ್ ಐತೆ ಅನ್ನೋ ತಿಳ್ಕೊಳ್ರಿ ನೀವು. ಎಲ್ಲರೂ ಸಪೋರ್ಟ್ ಮಾಡ್ತಾರ ಅವರು, ಯಾಕಂದ್ರೆ ನಿಪ್ಪಾಣಿಗೆ ಭಾಳ ಸೆಂಟ್ 22 ಕಿಲೋ 15 ಮಿನಿಟ್ನಾಗ ಬರ್ತಾರ ಅವರು. ಈಗ ಸರ್ ಹೇಳಿದ್ರು ಆ ಕಾಗವಾಡದಿಂದ ಬಸ್ನಾಗಾದ್ರೆ 1 ತಾಸು ಐತಿ, ಮೋಟರ್ सायकल मध्ये इधर में अर्धा तास बसतो. हिंಗಾಗಿ योग्य येते चिकोडी. त्यामुळे अण्णा तुम्ही इथपर्यंत आला, आम्हाला फार मोठे आहे. निप्पाणी आणि चिकोडी वेगळं नाही आणि 10 वर्षांनी एकच होणार आहे. जिल्हा झाला तर 5 वर्षाचं होतं, त्याचा प्रश्न वेगळा आहे. त्यामुळे तुम्ही इथपर्यंत आला एवढंच नाही, तुमच्या दत्ती असू दे, तुम्ही असू दे, चौकात इलाईट चौकात असू दे, त्यांचे एक वार्ता ಅವ್ರೊಂದು ಪತ್ರಿಕೆ ಐತೆ, ಕನ್ನಡ ಮರಾಠಿ ಎರಡು ತೆಗಿತಾರೆ. ಕನ್ನಡ ಮರಾಠಿ ಸಮನ್ವಯ ಕೊಡಿಸುವಂತ ಕೆಲಸ ಮಾಡ್ತಾರೆ ಅವ್ರು, ನಮ್ಮ दोस्तर मित्र. ಅವ್ರು ಒಳ್ಳೆ ವೃತ್ತಿ ಮಾಡ್ತಾರೋ. ಅದಕ್ಕೆ निप्पाणीचं फार मोठं आपल्याला शक्ती मिळायला पाहिजे आणि मिळतोय. सर्वांची इच्छा आहे निप्पाणीमध्ये. निप्पाणी कुणाचाही विरोध नाही, कुठल्याही पक्षात असू दे, काय असू दे, कोण असू दे, तर भाषा असू दे, त्यांचे कुणाचं नाही. त्यामुळे तुम्ही सर्वांना याला आणि याच्यापेक्षा जास्त तुम्ही सपोर्ट द्या. आणि ज्या दिवशी तुम्ही तुमचे मित्र कुठल्याही असू दे, कुठल्या दिवशी येतात ते सांगा आणि प्रत्येकानं आणून जास्तीचा सपोर्ट द्या. कुठल्याही परिस्थितीत आपण काय करायला पाहिजे, या सेशन होईपर्यंत. म्हणजे आधी आता आम्ही यायचं कारण म्हणजे चिकोडी जिल्हा व्हावा ही फार दिवसाचं या भागाची मागणी आहे. कारण आणि ती मागणी योग्य सुद्धा आहे. कारण आमच्या भागातील लोकांना एखादं काम निघलं, बेळगावला जायचं म्हणलं तर खेड्यापाड्यातून निप्पाणीला येऊन निप्पाणीतून बेळगावला जाऊन यायचं म्हटलं तर पुरा दिवस एखाद्या कामासाठी जातो. ते जर चिकोडी झालं, जिल्हा झाला की तिथल्या भागातील लोकांना तिथल्या इथं जवळ येऊन काम भेटून लगेच जायला बरं होतं. तसंच बेळगाव जिल्हा हा कर्नाटकात अगदी मोठा जिल्हा आहे. त्यामुळं मोठा जिल्हा असल्यामुळं गव्हर्नमेंटकडून जो फंड येतो विकासासाठी, तो जिल्हा मोठा असल्याकारणाने जास्त फंड येत नाही, तितकाच फंड येतो. ಈ ಸಂದರ್ಭದಲ್ಲಿ ಮಹದೇವ ಬರಗಾಲೆ, ಜೀವನ ಅಗಸ್ತಿ, ಪ್ರವೀಣ ಹೆಗಡೆ, ಲಿಯಾಕತ್ ಶಿರಕೋಳೆ, ಶಬ್ಬೀರ ಮಾಂಗವ್ಕರ್, ಲಕ್ಷ್ಮಣ ನಾಯ್ಕ, ಬಿಎ ಮಾನೆ, ಎಂಎಂ ಪಾಟೀಲ, ಅಪ್ಪಸಾಬ್ ಗಾವಡೆ, ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜು ಬಡಿಗೇರ, ಅನಿಲ್ ನಾವಿ, ದುರದುಂಟ ಬಡಿಗೇರ್, ಮೋಹನ ಪಾಟೀಲ, ಖಾನಪ್ಪ ಬಾಡ, ನಿಂಗಪ್ಪ ವಡ್ಗೋಲ, ಶಿವಲಿಂಗ ವಗ್ಗೆ, ಅಮೂಲ ನಾವಿ, ಅಜಿತ್ ವಗ್ಗೆ, ಭೀಮರಾವ್ ಮಟ್ಟಿ, ಸಂಜು ಬೇವಿನಗಿಡ, ಚಂದ್ರಶೇಖರ್ ಅರಭಾವಿ, ಅಪ್ಪಸಾಹೇಬ್ ಹಿರೇಕೋಡಿ, ಸಿದ್ದರಾಮ ನಾಯ್ಕ, ಮಲ್ಲಿಕಾರ್ಜುನ್ ಮಂಗಾಜ ಸೇರಿ ನೂರಾರು ಜನ ಹೋರಾಟಗಾರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ ಚಿಂಚಣೆ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.